ಲೇ ಇವಳೆ ಏನು ಪೇಪರ್ ಏನ್ ಬಂದದ್ ನೋಡು. ಯಾವನ ಫಾರಿನ್ ನಲ್ಲಿ ಏಪ್ರಿಲ್ 1 ಮದ್ವೆ ಆಗ್ಬಿಟ್ಟು ಸೋಪ್ನ ಮುಗಿದ ಮೇಲೆ ಏಪ್ರಿಲ್ ಫುಲ್ ಅನ್ನಂತ. ರಾಮ ಬಿಲ್ ಮುರಿದಿದ್ದಕ್ಕೆ ಸೀತೆ ಅಪ್ಪನ್ ಬಿಟ್ಟು ಬಂದ್ಲು, ಕೃಷ್ಣ ಕೊಳಲೂದಿದ್ದಕ್ಕೆ ರಾಧೆ ಅಪ್ಪನ್ ಬಿಟ್ಟು ಬಂದ್ಲು. ಆದ್ರೆ ನಾನು ಒಂದೇ ಒಂದ್ ಮೆಸೇಜ್ ಕಳಿಸಿದ್ದಕ್ಕೆ ಆ ಹುಡುಗಿ ಅವ್ರ ಅಪ್ಪನ್ನೇ ಕರ್ಕೊಂಡ್ ಬಂದ್ಬಿಟ್ಲು. फाइनली मैं एक प्रपोज यार मैं तुझे भाई बना बोलती हूं। ओए चल भाई वाला कान बंद है मेरा भाई मत बोल। ಮೂರನೇ ಹಂದಿ ಮರಿ ಮಿಕ್ಕ 2 ಹಂದಿಗಳಿಗಿಂತ ಬುದ್ಧಿಶಾಲಿಯಾದದು. ಆದ್ರಿಂದ ಅದು ಬೇರೆಯಾಗಲು ಇಷ್ಟಪಡಲಿಲ್ಲ. ತಮ್ಮ ಸಹೋದರರನ್ನು ಯಾರಾದರೂ ಮೋಸ ಮಾಡಿ ತೊಂದರೆಯಲ್ಲಿ ಸಿಕ್ಕಿಸಬಹುದು ಎಂದು ಯೋಚಿಸಿತು. ಎಲ್ಲಿ ಸ್ಪೀಟ್ ಆಡ್ತೀಯ ಮಗ ಅಂತ ಕೇಳಲಿಲ್ಲ ನಮ್ಮಪ್ಪ. ಎಲ್ಲಾದ್ರೂ ಆಡ್ಲ ಮಗ, ಪೊಲೀಸ್ ಅವ್ರ ಕೈಗೆ ಮಾತ್ರ ಸಿಗಾಕಂಬೇಡ ಅಂದ ನಮ್ಮಪ್ಪ. ಎಷ್ಟು ದುಡ್ಡು ತಗೊಂಡೋಗ್ತಾ ಸ್ಪೀಟ್ ಆಡಕ್ಕೆ ಅಂತ ಕೇಳಲಿಲ್ಲ ನಮ್ಮಪ್ಪ. ಎಷ್ಟಾದ್ರೂ ತಗೊಂಡೋಗ್ಲ ಮಗ, ₹1 ಸೋತ್ ಬರ್ಬೇಡ ಅಂದ ನಮ್ಮಪ್ಪ. ಸಂಜೆ ಮನೆಗ್ ಬರೋದು ಎಷ್ಟೊತ್ತಾಗ್ತದೆ ಅಂತ ಕೇಳಲಿಲ್ಲ ನಮ್ಮಪ್ಪ. ಸಂಜೆ ಮನೆಗ್ ಬಂದ್ಮೇಲೆ ಇಸ್ಪೀಟ್ ಆಡ್ ಸುಸ್ತಾಗಿರ್ತೀಯ, ಎಣ್ಣೆ ಹೊಡೆದ್ ಮನ್ಕಳ್ಳ ಮಗ ಅಂದ ನಮ್ಮಪ್ಪ. ಏನಿದು ಪೂರ್ತಿ ಜಗನು ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ. 75 ಮಾರ್ಕ್ಸ್ ಎಷ್ಟು ಬರ್ಬೋದು? ಬರ್ಬೋದು 75 ಪ್ಲಸ್. ಈಸಿ ಇತ್ತು, ಅಷ್ಟೇನು ಕಷ್ಟ ಅನ್ಸಿಲ್ಲ. ಎಕ್ಸ್ಪೆಕ್ಟ್ ಕ್ವಶನ್ಸ್ ಗಳೇ ಬಂದಿತ್ತು ಜಾಸ್ತಿ. ನಿಮ್ ಟೀಚರ್ಸ್ ಏನ್ ಹೇಳಕ್ ಚೆನ್ನಾಗಿ ಎಲ್ಲ ರಿವಿಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಫೇಲ್ ಆದ್ರೆ ಯಾರನ್ನ ಪಾಸ್ ಮಾಡಿಸ್ತೀರಾ ಬಂದಿ? ಹೇಳ್ರಿ ಅಷ್ಟೇ. ಅಷ್ಟ್ ನೋಡ್ದೆ ಗುರು ಫುಲ್ IPL ನೋಡು ಗುರು. ನಿನ್ನ ಏನು ಓದ್ಕೊಂಡಿಲ್ಲ, ಬರೆಯೋದಂತ ಫುಲ್ ಬರ್ದ್ಬಿಟ್ಟಿಂಗ್. ಅಲ್ಲಣ್ಣ, ನಿನ್ನೆ RCB ಮ್ಯಾಚ್ ಐತೆ, ವಿನ್ ಆತ ಸೋಲ್ತಂತ ಕೇಳಿಲ್ಲ, ನೀನು ಓದೋದ್ರ ಬಗ್ಗೆ ಕೇಳ್ತೀಯಲ್ಲಣ್ಣ. ಲೈಫ್ ಅಲ್ಲಿ ಯಾರು ಸಾಧನೆ ಮಾಡೋಣ ಅನ್ಕೊಂಡ್ರೆ ಹೊಟ್ಟೆ ಅಷ್ಟು ಬರುತ್ತೆ. ಸರಿ ಊಟ ಮಾಡ ಆಮೇಲಾದ್ರೂ ಏನಾದ್ರೂ ಮಾಡೋಣ ಅನ್ಕೊಂಡ್ರೆ ಅಷ್ಟದಿಂದ ನಿದ್ದೆ ಬಂದ್ಬಿಡುತ್ತೆ. ಯಾರೇ ಹೇಳ ನಮ್ ಕಷ್ಟ. ಏನ್ ಮಾಡೋದು, ಬದುಕ್ಬೇಕಲ್ಲ, ಏನಾದ್ರು ಮಾಡ್ಬೇಕು.